ಶಾಸಕರಾಗಿ 2 ವರ್ಷ ಪೂರೈಸಿದ ಹಿನ್ನೆಲೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರ ನಿವಾಸದಲ್ಲಿ ಮಂಗಳವಾರ ಸ್ನೇಹಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಆಗಮಿಸಿ ಆಶೀರ್ವದಿಸಿದರು. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖರು, ಅಪಾರ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಸ್ನೇಹಕೂಟದಲ್ಲಿ ಪಾಲ್ಗೊಂಡು ಶಾಸಕರಿಗೆ ಶುಭ ಕೋರಿದರು. ಥ್ಯಾಂಕ್ ಯು. ಕೂಗಿದಾರು ಮೌನನಿಗೆ ಇಲ್ಲಿ ಒಂದು ಅಮ್ಮಿ ಬಾ. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಡಾಕ್ಟ್ರ ನಾವೊಂದು ಹಾರ ಹಾಕ್ಬೇಕಪ್ಪ, ಜಾಗ ಕೊಡಿಸಿದ್ರೆ ಹಿಂದ್ಗಡೆ ರಂಜನ್ ಕಾಣ್ತಾ ಇಲ್ಲ. ಅಲ್ಲ ರೀ, ಸ್ವಾಮೀಜಿ ಬರುತ್ತೆ ಆ ಟಿ ಶರ್ಟ್ ಹಾಕೊಂಡ್ಬಂದ್ರೆ ಕಾಂಗ್ರೆಸ್ಸಿಗರಿಗೆ ಸಂಭ್ರಮದ ಸಡಗರ ಕಾಲ ಇದು. 2 ವರ್ಷಗಳ ಕಾಲ ಹಿಂದೆ ನಮ್ಮಲ್ಲೊಂದು ನಿರೀಕ್ಷೆ ಇತ್ತು, ಈ ಬಾರಿ ಒಂದು ಬದಲಾವಣೆ ಆಗ್ತದೆ ಅಂತೇಳಿ. ಬದಲಾವಣೆ ಆಯಿತು. ಬದಲಾವಣೆ ಜೊತೆಯಲ್ಲಿ ಪ್ರಗತಿ ಬಂತು. ಪ್ರಗತಿಯ ಜೊತೆಯಲ್ಲಿ ನಮ್ಮ ಪಕ್ಷಕ್ಕೊಂದು ಸಂಚಲನ ಮೂಡಿಸಿತು. ಇವತ್ತು ಕಾರ್ಯಕರ್ತರು ಸಂಭ್ರಮ ಸಡಗರದಲ್ಲಿ ಮುಳುಗಿದ್ದೇವೆ. ಸೊ ಇದೇ ವಾತಾವರಣ ಇನ್ನು ಮುಂದಿನ 25 ವರ್ಷಗಳ ಕೂಲ ಕಾಯ್ದುಕೊಳ್ಳುವ ಹಾಗೆ, ಅದನ್ನು ಊರ್ಜಿತಗೊಳಿಸುವ ಹಾಗೆ ನಾವು ನೋಡಿಕೊಳ್ಳುವ ಹೊಣೆಗಾರಿಕೆ ನಮ್ಮದೆಲ್ಲರದು ಇದೆ. ಅದನ್ನು ಮಾಡ್ತೇವೆ. ಮತ್ತು ಸರ್ಕಾರ ನಮ್ಮದು ಈ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ಭಾಳ ಅಭೂತಪೂರ್ವವಾದ, ಹೊಸ ಇನ್ನೆಂದೂ ಕಂಡು ಕೇಳಿರದ ಒಂದು ದಾಖಲೆ ಪ್ರಮಾಣದ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡ ಜನರ, ಜನಸಾಮಾನ್ಯರ, ಶ್ರಮಿಕರ, ಕಾರ್ಮಿಕರ, ಅಸಹಾಯಕರಿಗೆ ಒತ್ತಾಸೆಯಾಗಿ ನಿಂತುಕೊಂಡಿದೆ. ಅವರ ಬದುಕನ್ನು ಹಸನಗೊಳಿಸಿದೆ. ಒಂದು ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಬೇರೆ ರಾಜ್ಯಗಳು ಕೂಡ ಇದನ್ನು ಅಳವಡಿಸ್ಕೊಳ್ಳಿಕ್ಕೆ ಇತ್ತೀಚೆಗೆ ಆರಂಭ ಆಗಿದೆ. ಯಾರು ಮೂಗು ಮುರಿದಿದ್ರು ಗ್ಯಾರಂಟಿ ಯೋಜನೆಗಳು ಅಂತೇಳಿ ಅವರೇ ಇವತ್ತು ಈ ಯೋಜನೆಗಳನ್ನು ಅಳವಡಿಸ್ಕೊಳ್ಳುವಂಥ ಅನಿವಾರ್ಯತೆಗೆ ಈ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ತಂದಿದೆ ಅಂತ ಹೇಳಲಿಕ್ಕೆ ಭಾಳ ಸಂತಸ ಆಗುತ್ತೆ. ಮತ್ತಿನ್ನು ಮಂತರಗೌಡರು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುಶಃ ನಾವು ಯಾರೂ ಊಹೆ ಮಾಡೋದಂತ, ನಾವು ಯಾರೂ ನಿರೀಕ್ಷೆ ಮಾಡೋದಂತ, ನಮ್ಮೆಲ್ಲರೂ ಊಹೆಗೆ ಮೀರಿ ಅವರು ಕೆಲಸ ಮಾಡಿದ್ದಾರೆ. ಕಳೆದ 25 ವರ್ಷಗಳಿಂದ ಮಾಡಿದ ಸಾಧನೆಯನ್ನು ಕೇವಲ 2 ವರ್ಷಗಳಲ್ಲಿ ಅವರು ತಮ್ಮ ಒಂದು ತುಣುಕನ್ನು ಪ್ರದರ್ಶನ ಮಾಡಿದ್ದಾರೆ. ಅದು ಮುಂದಿನ 25 ವರ್ಷಗಳಲ್ಲೂ ಕೂಡ ಅದೊಂದು ಕುರುಹಾಗಿ ಇರಬಲ್ಲ ಅಂತ ಒಂದು ಸಾಧನೆ ಅದು ನಮ್ಮ ಕಡೆ ಆಗಿದೆ. ಇದು ಸಂತಸಕರದ ವಿಷಯ. ಸೊ ನಮ್ಮ ಶಾಸಕರು ಹೇಗೆ ಅನ್ನೋದು ಕೇವಲ 2 ವರ್ಷಗಳಲ್ಲಿ ಸಾಬೀತುಪಡಿಸಿದ್ದಾರೆ. ಸೊ ಪ್ರಗತಿಗಾಗಿ, ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಬೇಕು. ಮತ್ತು ಮಂತರಗೌಡರಂಥ ಯುವ ನಾಯಕ ಕೇವಲ ಅಭಿವೃದ್ಧಿ, ಪ್ರಗತಿ, ಈ ಮಂತ್ರಘೋಷದಲ್ಲಿ ಕೆಲಸ ಮಾಡ್ತಿರೋಂಥವ್ರು ನಮಗೆ ಅನಿವಾರ್ಯವೂ ಹೌದು ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು. ಇದು ಯಾರ್ದು ಮೊಬೈಲ್? ಥ್ಯಾಂಕ್ ಯು. ನಾನು ಒಬ್ಬ ಮಡಿಕೇರಿಯ ಪ್ರಜ್ಞಾವಂತ ಪ್ರಜೆಯಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಒಬ್ಬ ಯುವ ನಾಯಕರು 2 ವರ್ಷದ ಹಿಂದೆ ಒಂದು ಹೊಸ ಮುಖವಾಗಿ ಮಡಿಕೇರಿ ವಿಧಾನಸಭೆ ಕ್ಷೇತ್ರ ಹೊರಹೊಮ್ಮಕ್ಕೆ ಬಂದಾಗ ಭಾಳಷ್ಟು ನಿರೀಕ್ಷೆಗಳು ಅವ್ರ ಮೇಲೆ ಇತ್ತು ಜನಸಾಮಾನ್ಯರಲ್ಲಿ. ನಾನು ಖಂಡಿತವಾಗ್ಲೂ ಇವತ್ತು ಹೇಳ್ಬೋದು, 2 ವರ್ಷ ಪೂರೈಸಿದ ಸಮಯದಲ್ಲಿ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಜನಮನ್ನಣೆಯನ್ನು ಇವತ್ತು ಅವರು ಪಡ್ಕೊಂಡಿದ್ದಾರೆ. ಒಬ್ಬ ಯುವ ನಾಯಕ ಪ್ರತಿಯೊಬ್ಬರ ಕಷ್ಟ ಸುಖಕ್ಕೆ ಸ್ಪಂದಿಸುತ್ತಾ ಕೊಡಗಿನ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ತ್ವರಿತವಾದ ಒಂದು ಪರಿಹಾರವನ್ನು ಕಂಡುಹಿಡ್ಕೊಂಡಿದ್ದಾರೆ. ಇವರು ಆಗಲಿ, ನಮ್ಮ ವಿರಾಜಪೇಟೆ ಕ್ಷೇತ್ರದ ಪೊನ್ನಣ್ಣವರು ಆಗಲಿ ಬಹಳ ಯಶಸ್ವಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ. 2 ವರ್ಷ ಪೂರೈಸಿದ ಸಂದರ್ಭದಲ್ಲಿ ನಾನೊಬ್ಬ ವಕೀಲರ ಸಂಘದ ಅಧ್ಯಕ್ಷನಾಗಿ, ಕೊಡಗು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿ ಮತ್ತು ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ಸಮಿತಿಯ ಸದಸ್ಯನಾಗಿ ಅವರಿಗೆ ಶುಭಾಶಯವನ್ನು ಕೋರ್ತೇನೆ. ಮುಂದಿನ 3 ವರ್ಷ ಇನ್ನೆಷ್ಟು ಕೆಲಸಗಳು ಬಾಕಿಯಾಗಿದ್ದೋ ಅವೆಲ್ಲ ಸಫಲತೆಯಿಂದ ಮುಗಿಸಿ
ಜನರ ಏನು ವಿಶ್ವಾಸವನ್ನು ಇಟ್ಕೊಂಡಿದ್ರು ಅದನ್ನು ಅವರು ಪೂರೈಸಿಕೊಡ್ಲಿ. ಆಲ್ ದ ವೆರಿ ಬೆಸ್ಟ್ ಮಂತ್ರಗೌಡ್ರೆ. ಗಾಡ್ ಬ್ಲೆಸ್ ಯು. ಇಬ್ರು ಮುಟ್ಕೊಳ್ಳಿ. ಪರಿಮಳ ಧೂಪಮಾಗ್ರಾಪಯಾಮಿ. ಇಬ್ರು ಒಟ್ಟಿಗೆ ಬನ್ನಿ ಎಲ್ಲರೂ. ಒಂದು 5 ಜನ ಅಲ್ಲ 3-5 ಜನ ಆಗಬೇಕು. 7 ಜನ ನಿವರ್ತ ಸಂಯುಕ್ತ ಮುನಿನ ಜ್ಯೋತಿತಂ ಮಯಾ ಗ್ರಹಾಣ ಮಂಗಳೇನ ನಮಃ. ದೀಪಂ ದರ್ಶಯಾಮಿ. ಬಾಳೆ ಊರು ಇದು ತೆಗೆದುಬಿಡಿ. ಕಿಟ್ಕೊಳ್ಳಿ ಸೈಡ್ಗೆ. ಬಾಳೆ ಕೊಡೋದಾ? ಮೇಡಮ್ ನೀವು ಕೊಡಿ. ನಿಧಾನ ನಮಸ್ಕಾರ ಮಾಡಿ. ಇಬ್ರು ಒಟ್ಟಿಗೆ ನಮಸ್ಕಾರ ಮಾಡಿ. ಬನ್ನಿ. ನೋ ಇಂಗ್ಲೀಷ್ ಅಂದ್ಬಿಟ್ಟು ಕಮ್ ಆಮೇಲೆ ಕೊಡ್ತೇನೆ. ನಮಸ್ಕಾರ ಮಾಡಿದ್ರು ಅಲ್ಲೇ ಇರಲಿ ಬಿಡಿ. ಹಸು ಬಿಡಪ್ಪ ಸರ್. ಬಂದ್ಬಿಡಿ ಸರ್ ತಾವಿ. ಮಡಿಕೇರಿಯ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂತ್ರಗೌಡವರು 2ನೇ ವರ್ಷನ ಈಗಾಗಲೇ ಮಡಿಕೇರಿಯ ಮಡಿಕೇರಿ ನಗರಕ್ಕೆ ಸಂಬಂಧ ಮಡಿಕೇರಿಯ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂತ್ರಗೌಡವರು 2ನೇ ವರ್ಷನ ಈಗಾಗಲೇ ಮಡಿಕೇರಿಯ ಮಡಿಕೇರಿ ನಗರಕ್ಕೆ ಸಂಬಂಧಪಟ್ಟಾಗೆ ಅಭಿವೃದ್ಧಿಯ ಹರಿಕಾರ ಅಂತೇಳುವಂಥ ಒಂದು ಜನವಲಯದಲ್ಲಿ ಮಾತಾಡುವಂಥ ವ್ಯವಸ್ಥೆಯಲ್ಲಿ ಅವರು 2ನೇ ವರ್ಷ ಮುಗಿದಿದೆ. ಅವರಿಗೆ ಇಡೀ ಮಡಿಕೇರಿ ನಗರದ ಜನತೆಯಿಂದ ಅವರಿಗೆ ನಾವು ಶುಭನ ಹಾರೈಸ್ತಾ ಇದ್ದೇವೆ. ಅದೇ ರೀತಿ ಅವರು ಮಡಿಕೇರಿ ನಗರಕ್ಕೆ ಸಂಬಂಧಪಟ್ಟಾಗೆ ಅವರು ಗೆದ್ದು ಬಂದ ಮೇಲೆ ಮಡಿಕೇರಿಯಲ್ಲಿ ಸುಮಾರು ಕೆಲಸಗಳು ಅದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಸುಮಾರು ಕೆಲಸ ಇನ್ನೂ ಬಾಕಿ ಇದೆ. ಇನ್ನೊಂದು ವರ್ಷದಲ್ಲಿ ಎಲ್ಲ ಪೂರ್ಣ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಮಂಜು ಥರನೇ ಜೋರಾಗೈತೆ ಹಸು. ಸ್ಟ್ರಾಂಗ್ ಆಗಿದೆ. ಜಾಸ್ತಿ ಇಸ್ವಿಲಿ ನಮ್ಮ ಕ್ಷೇತ್ರದ ಮತದಾರರು ನಮ್ಮ ಪಾರ್ಟಿಯ ಕಾರ್ಯಕರ್ತರು ಒಂದು ದೊಡ್ಡ ಆಶೀರ್ವಾದ ಮಾಡಿದ್ರು ನನಗೆ. ಅದು ಪ್ರಯುಕ್ತಕ್ಕೆ ಒಂದು ನಮ್ಮ ಕಾರ್ಯಕರ್ತರ ಜೊತೆ ಪ್ಲಸ್ ನಮ್ಮ ಹಲವಾರು ಆಶೀರ್ವಾದ ಮಾಡೋಂಥ ನಮ್ಮ ಸ್ನೇಹಿತರುಗಳ ಜೊತೆ ಒಂದು ಸಣ್ಣದಾಗೆ ಒಂದು ಪೂಜೆ ಕಾರ್ಯಕ್ರಮ ಜೊತೆಲಿ ನಮ್ಮ ಕಾರ್ಯಕರ್ತರ ಜೊತೆ ಒಂದು ಸಣ್ಣದಾಗೆ ಒಂದು ಊಟ ಕಾರ್ಯಕ್ರಮ ನಮ್ಮ ಹಿರಿಯ ಸ್ವಾಮೀಜಿಯಾದಂಥ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದನೂ ಇವತ್ತು ಒಂದು ನಮ್ಮ ಮನೆಗೆ ಬಂದು ಅವ್ರ ಪಾದಪೂಜೆ ಕಾರ್ಯಕ್ರಮ ಸೇರಿ ನಮ್ಮ ಹಿರಿಯವ್ರಿಗೆ ಪ್ಲಸ್ ನಮ್ಮ ಕ್ಷೇತ್ರದ ಹಲವಾರು ಸ್ನೇಹಿತರಿಗೆ ನನ್ನ ಆಶೀರ್ವಾದ ಮಾಡೋಂಥವ್ರಿಗೆ ಒಂದು ಸಣ್ಣದಾಗಿ ಒಂದು ನಾವು ನಿರಂತರವಾಗಿ ರಾಜಕಾರಣಿಗಳು ಯಾರ್ಯಾರೋ ಮನೆಗೆ ಅವ್ರ ಮನೆಗೆ ನಿರಂತರವಾಗಿ ಊಟಕ್ಕೆ ಹೋಗ್ತಾ ಇರ್ತೀವಿ. ನಾವು ಅವ್ರನ್ನ ಕರೆಯೋಕ್ಕೆ ಅವಕಾಶ ಸಿಕ್ಕಲ್ಲ. ಅದಕ್ಕೋಸ್ಕರ ಆ ಒಂದು ಊಟದ ಋಣನೂ ತೀರಿಸಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ಸಾರ್ವಜನಿಕಕ್ಕೆ ಒಂದು ರೀತಿಲಿ ಎಲ್ಲರಿಗೂ ಪಾಪ ಇನ್ನೂ ಜೊತೆದಾಗಿ ಕರಿಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಮಾತ್ರ ಸಣ್ಣ ಸಮಯ ಇರೋದ್ರಿಂದ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಲವಾರು ಕಾರ್ಯಕರ್ತರು ಸ್ನೇಹಿತರುಗಳು ಎಲ್ಲರೂ ಸೇರ್ಕೊಂಡು ಬಂದಿದ್ದಾರೆ.
ನಮ್ಮ ಕ್ಷೇತ್ರದ ಮತದಾರರು, ನಮ್ಮ ಪಾರ್ಟಿಯ ಕಾರ್ಯಕರ್ತರು, ನಮ್ಮ ಲೀಡರ್ಸ್ಗೆ ನಿರಂತರವಾಗಿ ನಾನು ಅಭಾರಿಯಾಗಿ ಚಿರೋಣಿಯಾಗಿರ್ತೀವಿ. ಯಾಕಂದರೆ ಅವರಿಂದನೇ ನಮಗೆ ಒಂದು ದೊಡ್ಡ ಶಕ್ತಿ ಸಿಕ್ತು. ಪಾರ್ಟಿಯ ವರಿಷ್ಠರು ನೀವು ಹೇಳ್ದಂಗೆ ಗುರುಸಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಅಭಿನಂದನೆಗಳು. ನನ್ನ ಜವಾಬ್ದಾರಿ ಏನು ಅಂತಂದರೆ 2 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನನಗೆ ಸರ್ಕಾರದ ಎಲ್ಲ ಸಚಿವರು, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ನಮಗೆ ಅವಕಾಶ ಮಾಡಿಕೊಟ್ರು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರನ್ನ ನಿರಂತರವಾಗಿ ಬೇಡಿಕೆ ಇಟ್ಕೊಂಡು ಇಲ್ಲಾಂದರೆ ಒಂದು ರೀತಿಲಿ ವಾದ ವಿವಾದ ನಡೆಸ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಗೋಸ್ಕರ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ ಅಂತ ಈ 2 ವರ್ಷದಲ್ಲಿ ಹೆಚ್ಚು ಕಡಿಮೆ 1700 ಕೋಟಿ ಹಂಚಿನಲ್ಲಿ ಒಂದು ಅನುದಾನ ತಂದಿದೆ. ಇನ್ನು 3 ವರ್ಷ ನಮ್ಮ ಕಾರ್ಯಕರ್ತರು ಇರ್ಬೋದು, ಸಾರ್ವಜನಿಕ ಬೇಡಿಕೆ ಇರ್ಬೋದು, ಮತದಾರ ಬೇಡಿಕೆ ಇರ್ಬೋದು, ಅದನ್ನ ಸಂಪೂರ್ಣವಾಗಿ ನನ್ನ ಶಕ್ತಿ ಮೀರಿ ಕೆಲಸ ಮಾಡಲಿಕ್ಕೆ ನಾನು ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ನಿರಂತರವಾಗಿ ನಾವಿರ್ತೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಿ ಇವತ್ತಿಗೆ 2 ವರ್ಷ ಪೂರೈಸಿದ್ದಾರೆ. ಅದೇ ಥರ ಕೊಡಗಿನಲ್ಲಿ ಕೂಡ 2 ಶಾಸಕರನ್ನ ಹೊಸ ಶಾಸಕರನ್ನಾಗಿ ಆರಿಸಿ ಇವತ್ತಿಗೆ 2 ವರ್ಷ ಕಳೆದಿದೆ. ಅದರ ಪ್ರಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಕ್ಷೇತ್ರದ ಮಾನ್ಯ ಶಾಸಕರಾದ ಮಂತ್ರಗೌಡವರು ಇವತ್ತು ತಾನು 2 ವರ್ಷ ಪೂರೈಸಿದ ಬಗ್ಗೆ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲರನ್ನು ಕರೆದು ಅವ್ರ ಜೊತೆ ತಮ್ಮ ಸಂತಸವನ್ನು ಕೂಡ ವ್ಯಕ್ತಪಡಿಸುವ ಮೂಲಕ 2 ವರ್ಷದ ಸಾಧನೆಗಳ ಇದಕ್ಕೂ ಕೂಡ ನಾಂದಿ ಹೇಳೋ ರೀತಿಯಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಸ್ವಾಮೀಜಿಯವರಾದ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನು ಕೂಡ ಕರೆಸಿ ಇವತ್ತು ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಮತ್ತು ಅವರ ವೈಯಕ್ತಿಕವಾದ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಆಶೀರ್ವಾದನ ಕೂಡ ಮಾಡಿಸ್ಕೊಳ್ಬೇಕಂತೇಳೋ ರೀತಿಯಲ್ಲಿ ಇವತ್ತು ಅವ್ರನ್ನ ಕರೆದು ಅವರು ಆಶೀರ್ವಾದ ಮಾಡಲಿಕ್ಕೆ ಕರೆಸಿದ್ದಾರೆ. ಆದ್ದರಿಂದ ನಾನು ಇವತ್ತು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾನ್ಯ ಮಂತ್ರಗೌಡರು ಇವತ್ತು ಭಾರಿ ಜನರ ಪರವಾದ ಕೆಲಸ ಮತ್ತು ಜನರಿಗೆ ಹತ್ತಿರವಾಗಿ ಸಿಗುವ ಅಂಥವರು ಮತ್ತು ಸ್ಪಂದನ ಮನೋಭಾವದಿಂದ ಇವತ್ತು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಮುಂದಿನ ವರ್ಷಗಳು ಕೂಡ ಮುಂದಿನ 5 ವರ್ಷಗಳು ಕೂಡ ಇದೇ ರೀತಿಯ ಉತ್ತಮವಾದ ಕೆಲಸ ಸಾಧನೆಗಳನ್ನ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನಮೆಚ್ಚುಗೆಯನ್ನು ಪಡೆದು ಮುಂದಿನ 28ರಲ್ಲಿ ಬರುವಂಥ ಚುನಾವಣೆಯಲ್ಲಿ ಕೂಡ ಇನ್ನೊಂದು ಸಲ ಜಯಬೇರಿ ಗಳಿಸಿ ಒಬ್ಬ ಉತ್ತಮ ನಾಯಕನಾಗಿ ರೂಪುಗೊಳ್ಳಿ. ಎಲ್ರಿಗೂ ನಾಯಕನಾಗುವಂಥ ಅವಕಾಶ ಸಿಗೋದಿಲ್ಲ. ಇವತ್ತು ಇವರಿಗೆ ಅವಕಾಶ ಸಿಕ್ಕಿದೆ. ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಂಡಿದ್ದಾರೆ. ಅದರ ಮೂಲಕ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಬೆಳೀಲಿ, ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗಿ ಬರಲಿ, ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ಹೇಳೋದನ್ನು ಶುಭಾಶಯಗಳನ್ನ ಹಾರೈಸುತ್ತಾ ಇವತ್ತಿನ 2 ವರ್ಷದ ಸಾಧನೆಗೆ ನಾನು ಶುಭಾಶಯಗಳನ್ನ ಕೋರ್ತಿದ್ದೇನೆ. ನಮ್ಮ ನೆಚ್ಚಿನ ಶಾಸಕರು ಆತ್ಮೀಯರಾದಂಥ MLA ಮಂತ್ರಗೌಡ ಅವರ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅವರ ಸೇವೆ ನಿಜವಾಗಲೂ ನಮ್ಮ ಮಡಿಕೇರಿ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಅವರ ಎಲ್ಲ ವಿಲೇಜಲ್ಲೂ ಎಲ್ಲ ವಾರ್ಡಲ್ಲೂ ಎಲ್ರಿಗೂ ಪರಿಚಯರು. ಯಾರೇ ಏನೋ ಅನುದಾನ ಆಗಲಿ ಪ್ರತಿಯೊಂದಕ್ಕೂ ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಎಲ್ಲಿ ಅಭಿವೃದ್ಧಿ ಆಗಬೇಕು ಎಲ್ಲ ಕಡೆ ಅವರು ಹೋಗಿ ಅವರ ಪ್ರಯತ್ನದಿಂದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿ ಕೊಡಗಿನಲ್ಲಿ 25 ವರ್ಷದಿಂದ ಶಾಸಕರು ಇರಲಿಲ್ಲ. 2 ಕ್ಷೇತ್ರ ಶಾಸಕರುಗಳು ಕೊಡಗಿನಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇರುವುದು ಎಲ್ಲ ಪೇಪರಲ್ಲಿ, ನಿಮ್ಮ ಚಾನಲ್ನಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಅದಕ್ಕೆ ದೇವರು ಅವರಿಗೆ ಇನ್ನೂ ಸಹ ಆಯುಷ್ಯ ಮತ್ತು ಆರೋಗ್ಯ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅದೇ ರೀತಿ ಇವತ್ತು ಅವರು ಕರೆದುಬಿಟ್ಟು ಎಲ್ಲ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಅವರ ಇವತ್ತಿನ ಈ 2 ವರ್ಷ ಪೂರೈಸಿದ್ದಕ್ಕೆ ಅವರು ಇವತ್ತು ಕರೆದು ಅವರು ಎಲ್ಲರ ಹತ್ರ ಸಲಹೆಗಳನ್ನಾಗಲಿ ಅವರ ಸಂತೋಷ ಇವತ್ತು ನಾವು ನೋಡ್ತಾ ಇದ್ದೀವಿ. ನೀವು ಬೆಳಗಿಂದಲೇ ನೋಡ್ತಾ ಇದ್ದೀವಿ. ಜನಸಾಗರನೇ ಬಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಅದೇ ರೀತಿ ಮುಂದಿನ ಬರೋ ಚುನಾವಣೆಯಲ್ಲಾಗಲಿ ಅವರ ನೇತೃತ್ವದಲ್ಲಿ ಕೊಡಗು ಇನ್ನೂ ಸಹ ಹೆಚ್ಚು ಬೆಳೆಯಲಿ ಅಂತೇಳಿ ಆಶಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ. ನಮ್ಮ ಶಾಸಕರ ಗೆದ್ದು 2 ವರ್ಷ ಆಯಿತು. ಅದರೊಂದಿಗೆ ಶಕ್ತಿಯಾಗಿ ಸರ್ಕಾರನೂ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ನಮ್ಮ ಯುವ ನಾಯಕರು ಡಾಕ್ಟರ್ ಮಂತ್ರಗೌಡರು ಅವರ ಕ್ರಿಯಾಶೀಲತೆಯಲ್ಲಿ ಇಲ್ಲಿವರೆಗೆ
ನಮ್ಮ ಕ್ಷೇತ್ರಕ್ಕೆ 1733 ಕೋಟಿ ರೂಪಾಯಿದ ಅನುದಾನ ಈಗಾಗಲೇ ತಂದೆಯಾಗಿದೆ. ಇನ್ನೂ 1000 ಕೋಟಿದು ರಸ್ತೆ, ಇನ್ನೂ ಈ ಥರ ಬೇರೆನೇ ಇದೆ. ಮತ್ತು ಗ್ಯಾರಂಟಿಗಳದ್ದು ಬಸ್ ಇದಿರ್ಬೋದು, ಕರೆಂಟಿದು ಅದು ಬೇರೆ. ಇಷ್ಟು ಸಾವಿರಾರು ಕೋಟಿ 2 ವರ್ಷದಲ್ಲಿ ಕೆಲಸ ತಂದಿದ್ದು ನಿಜವಾಗ್ಲೂ ಒಂದು ಶ್ಲಾಘನೀಯ. ಅವರ ಒಂದು ಕ್ರಿಯಾಶೀಲತೆ, ಅವರ ಒಂದು ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಸಚಿವರುಗಳಿರ್ಬೋದು, ಅವ್ರ ಬಳಿ ಹೋಗಿ ಪ್ರತಿಯೊಂದು ಬೇಡಿಕೆ ಇಟ್ಟು ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ IAS ಅಧಿಕಾರಿಗಳ ಸಮೇತ ಕೂತು ಕೆಲಸ ಮಾಡಿಸ್ತಾರೆ. ಒಂದು ಅರ್ಜಿ ಕೊಟ್ಟು ಬರೋದಿಲ್ಲ. ಇವರು ಆ ಬೆಂಗಳೂರು ಹೋದರೆ ಬೆಳಗಿಂದ ರಾತ್ರಿ ಗಂಟೆ ಪ್ರತಿ ಆಫೀಸ್ ವಿಧಾನಸೌಧದಲ್ಲೆಲ್ಲ ಸುತ್ತಿ ನಮ್ಮ ಕ್ಷೇತ್ರದ ಬಗ್ಗೆ ಬಹಳ ಒಂದು ಉತ್ಸುಕತೆಯಿಂದ ಕೆಲಸ ಮಾಡೋದು ನಾನು ಕಣ್ಣಾರೆ ಕಂಡಿದ್ದೀನಿ. ಒಂದೊಂದು IAS ಆಫೀಸರ್ ಅರ್ಧ ಕೂಟು ಚರ್ಚೆ ಮಾಡ್ತಾರೆ. ಅದರಿಂದ ಅವರು ಸಹ ಇವರಿಗೆ ಸ್ಪಂದನೆ ನೀಡಿದ ಎಲ್ಲ ಅಧಿಕಾರಿಗಳು ಅದು ಉತ್ತಮ ಕೆಲಸ ಮಾಡಲಿಕ್ಕಾಗಿದೆ. ಮತ್ತು ದಾನ ಧರ್ಮದಿಂದಲೇ ನಮ್ಮಲ್ಲಿ ಟೀಚಾನ್ ಒಬ್ಬರು ಇದ್ದರು, KM ಇಬ್ರಾಹಿಂ ಅಷ್ಟಿದ್ರು. ಅದು ಬಿಟ್ಟರೆ ನಮ್ಮ ಮಿಟ್ಟು ಚೆಂಗಪ್ಪನವರು. ಕೊಡಗಿನಲ್ಲಿ ಒಂದು ದಾನ ಧರ್ಮ ಅಂತ ಬಡವರಿಗೆ ಎಲ್ಲದು ಕಷ್ಟ ಸುಖ ಜಾತಿ ಧರ್ಮ ನೋಡೋದು ಕೊಡದಿದೆ. ಅವರು 3 ಜನ ಇದ್ದರು. ಈಗ ಅವರ ಬೇರೆ ಜನ ಯಾರು ನಾವು ಅಷ್ಟೊಂದು ದಾನ ಧರ್ಮ ಕೊಡಲ್ಲ. ಅದು ಇವರು ಆಸ್ಪತ್ರೆ ವಿಷಯ ಇರಲಿ, ದೇವಸ್ಥಾನ ವಿಷಯ ಇರಲಿ, ಮಸೀದಿ ವಿಷಯ ಇರಲಿ, ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಸ್ಪೋರ್ಟ್ಸ್ ಇರಲಿ, ಪ್ರತಿಯೊಬ್ಬರಿಗೂ ಅವ್ರಿಗೆ ಹಂಗೆ ಕಳಿಸೋದಿಲ್ಲ. ದಾನ ಧರ್ಮದಲ್ಲಿ ಎತ್ತಿದ ಕೈ ಅದು ಅವ್ರನ್ನು ಸಹ ಕಾಪಾಡ್ತಾಯಿದೆ. ಮತ್ತು ಯುವಕರನ್ನ ಪ್ರೀತಿಸಿ ಹಿರಿಯರಿಗೆ ಗೌರವ ಕೊಟ್ಟು, ಅದು ಯಾವ ಥರ ಅಂತ ಹೇಳಿದ್ರೆ ಯುವಕರು ಹೆಂಗೆ ಪ್ರೀತಿಸ್ತಾರೆ ಹಾಗೆ ಗೌರವ ಸಹ ಹಿರಿಯರು ಕೊಡ್ತಾಯಿದ್ದಾರೆ. ಅದರಿಂದ ಅವಳಿಗೆ ಅಭಿಮಾನಿಗಳಿಗೆ ಈಗ ನೋಡಿದಾಗ ನೀವು ಇವತ್ತೊಂದು ದಿವಸ ಎಲ್ಲ ಬಂದಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಲು. ನಿಜವಾಗ್ಲೂ ಒಂದು ನಮಗೆ ಸಂತೋಷ ದಿನ ಇದು. ಇನ್ನೂ ಅವರಿಗೆ ಶಕ್ತಿ ತುಂಬಲಿ ನಮ್ಮ MLA ಅವರಿಗೆ. ಇನ್ನೂ ಆದಷ್ಟು ಕೆಲಸ ಆಗಬೇಕಾಗಿದೆ. ನಮ್ಮಲ್ಲಿ ಏನು ಕುಂದುಕೊರತೆಗಳಿದೆ, ಸೋಮವಾರಪೇಟೆ ಹಾಸ್ಪಿಟ್ಲ್ ಇರ್ಬೋದು, ಈಗಾಗಲೇ ಸೋಮವಾರ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಥಿಯೇಟರ್ ಇಲ್ಲದೆ ಬಾರಕಕ್ಷೇತ್ರ ಅದಕ್ಕೆ ಸಮೇತ ಮಾಡಿಸಿದೆ. ಹೊಸ ಆಪ್ರೇಷನ್ ಥಿಯೇಟರ್ ಸಮೇತ ಆಗಿದೆ. ಮಡಿಕೇರಿ MRI ಸ್ಕ್ಯಾನ್ ಆಗಿದೆ. ಆಸ್ಪತ್ರೆ ಕುಶಾಲನಗರದಲ್ಲಿ ದೊಡ್ಡ ಆಸ್ಪತ್ರೆ ಈಗಾಗಲೇ ಆಗಿದೆ. ಇದೆಲ್ಲ ನೋಡಿದ್ರೆ ಇನ್ನೂ ಎಷ್ಟೋ ಕೆಲಸ ಆಗಬೇಕಾಗಿದೆ. ಆ ಕೆಲಸಕ್ಕೆ ಇವರಿಂದ ಖಂಡಿತವಾಗ್ಲೂ 5 ವರ್ಷದಲ್ಲಿ ಎಲ್ಲ ಕೆಲಸ ಮುಗಿಸ್ತಾರೆ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ತೆ. ಕೊಡಗು ಜಿಲ್ಲೆಯ 2 ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿ ಈಗ 2 ವರ್ಷ ಪೂರೈಸಿ ಯಶಸ್ವಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂಥ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ, ವಿಶೇಷವಾಗಿ ಶಾಸಕರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಅವರ ರಾಜಕೀಯ ಭವಿಷ್ಯದ ಉತ್ತುಂಗ ಶಿಖರವನ್ನು ಏರುವಂತಾಗಲಿ ಅಂತ ಹೇಳ್ಬಿಟ್ಟು ಹಾರೈಸುತ್ತಾ, ಇವತ್ತು ನಾವಿಲ್ಲಿ ಡಾಕ್ಟರ್ ಮಂತರಗೌಡ ಶಾಸಕರು ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಅವರೇನು ಇವತ್ತು ಸಾರ್ವಜನಿಕರಿಗೆ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದಾರೆ. ನಾವು ಕೂಡ ಅವರಿಗೆ ಒಂದು ಶುಭಾಶಯಗಳನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಆಗಬೇಕು, ಅದಕ್ಕಿಂತ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳುವಂಥ ಒಂದು ಬಯಕೆಯಲ್ಲಿ ಇವತ್ತೆಲ್ಲ ನಾವು ಇಲ್ಲಿ ಮಂತರಗೌಡರಿಗೆ ವಿಶಸ್ ಕೊಡಲಿಕ್ಕೆ ಬಂದಿದ್ದೇವೆ. ಅದೇ ರೀತಿ ನಾವು ಈ ಕಳೆದ 2 ವರ್ಷದಿಂದ ಈ ಹಿಂದೆ ಕೇಳಿ ಅರಿಯದಂತಹ ಒಂದು ಅಭಿವೃದ್ಧಿ ಕೆಲಸಗಳನ್ನ ಇವತ್ತೇನು ನಮ್ಮ 2 ಶಾಸಕರು ಮಡಿಕೇರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಡಾಕ್ಟರ್ ಮಂತರಗೌಡರು ಮಾಡ್ತಾ ಇದ್ದಾರೆ. ಆ ಭಗವಂತ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡಲಿ, ಇನ್ನೂ ಅಭಿವೃದ್ಧಿ ಕೆಲಸ ಮಾಡುವಂತಾಗಲಿ, ಜನರ ಎಲ್ಲ ಸಮಸ್ಯೆಗೆ ಸ್ಪಂದಿಸುವಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥಿಸುತ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಕೊಡಗು ಜಿಲ್ಲೆಯಲ್ಲಿ ಒಂದು 39 ವರ್ಷದ ಒಂದು ಯುವಕ ಕಳೆದ ಒಂದು 2 ವರ್ಷಗಳ ಹಿಂದೆ ಒಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಆಯ್ಕೆಯಾಗಿ ಒಂದು ಒಂದು ಚೇತನವನ್ನು ನೀಡಿದ್ದಾರೆ. ಈಗಾಗಲೇ ಕೊಡಗು ಜಿಲ್ಲೆಯ ಮಡಿಕೇರಿ ಇರ್ಬೋದು, ಮಡಿಕೇರಿ ಇರ್ಬೋದು, ಸೋಮವಾರಪೇಟೆ, ಕುಶಾಲನಗರ ಭಾಗದಲ್ಲಿ ಅಭಿವೃದ್ಧಿಯ ಒಂದು ಅಧಿಕಾರ ಅಂತ ಒಂದು ಇದು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕೇನಡುಗಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ 1 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ. ಅಲ್ಲದೆ ಹಲವಾರು ಇತಿಹಾಸದಲ್ಲಿ ಯೋಚನೆ ಮಾಡುವಂಥ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಇರ್ಬೋದು, ಸುಮಾರು ಒಂದು ನೀರಿನ ಕೆಲಸ ಇರ್ಬೋದು, ಬೇರೆ ಬೇರೆ ಕೆಲಸಗಳಿಗೆ ಹೊಸ ಕೆಲಸಗಳನ್ನು ನೋಡ್ಬೋದು. ಇಲ್ಲಿಂದ ಸೋಮವಾರಪೇಟೆಯಿಂದ ಮಡಿಕೇರಿಗೆ ಒಂದು 950 ಕೋಟಿ ರೂಪಾಯಿಯಲ್ಲಿ ಒಂದು ರಾಜ್ಯ ಹೆದ್ದಾರಿಯ ನಿರ್ಮಾಣಕ್ಕೆ ಒಂದು ಚಾಲನೆ ಸಿಕ್ಕಿದೆ. ಅದೇ ರೀತಿ ಕಬ್ಬಿಣದ ಸೇತುವೆ ಏನಿದೆ ಅದನ್ನು ಕೂಡ ಮರು ನಿರ್ಮಾಣ ಮಾಡುವಂಥದ್ದು. ಸೋಮವಾರಪೇಟೆ ಭಾಗದಲ್ಲಿ ಕೂಡ ಒಂದು ಹೊಸ ಸೇತುವೆಯನ್ನು ಈಗಾಗಲೇ ಲೋಕಾರ್ಪಣೆ ಮಾಡಿದ್ದಾರೆ. ಅಲ್ಲದೆ ಬಹುಕೋಟಿಯ ಒಂದು ಕಾಲುವೆಗಳ ನಿರ್ಮಾಣ ಇರ್ಬೋದು. ಅದೇ ರೀತಿ ಮಡಿಕೇರಿ ನಗರದ ಅಭಿವೃದ್ಧಿಗೆ ಹಲವು ಯೋಜನೆಗಳು ತಂದ ಕೀರ್ತಿ ನಮ್ಮ ಶಾಸಕರಿಗೆ ಸಲ್ಲುತ್ತದೆ. ಇದೇ ರೀತಿ ಇನ್ನು 3 ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಮೂಲಕ ಜಯಗಳಿಸಲಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಸಾಕಾ? ನಮಸ್ಕಾರ.
ಡಾಕ್ಟರ್ ಮಂತರ್ಗೌಡರು ಶಾಸಕರಾಗಿ 2 ವರ್ಷ, ಇವತ್ತು ಮೇ 13 2 ವರ್ಷ ಪೂರೈಸಿದ್ದಾರೆ. ಅವರ ಸಾಧನೆ ನಾವು ಪ್ರಚಾರ ಪಡಿಸೋ ಅವಶ್ಯಕತೆಯೇ ಇಲ್ಲ. ಅವರು ಇಡೀ ದೇಶಕ್ಕೆ ಅವರು ಏನು ಮಾದರಿ ಶಾಸಕ ಅಂತ ಅವ್ರ ಹೆಸರು ಮಾಡಿದ್ದಾರೆ. ಅವರ ಈ 2 ವರ್ಷನ ಅದೊಂದು 25 ವರ್ಷ ಅವರು ಇದೇ ಸೇವೆ ಮಾಡಲಿ ಅಂತ ನಾನು ಅವ್ರಿಗೆ ಶುಭಾಶಯನ ಕೋರ್ತೀನಿ. ನಮಸ್ತೆ, ನಾನು ಅಬ್ದುಲ್ ಹಕೀಮ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ, ಕೊಡಗು ಡಿಸ್ಟಿಕ್. ಈ ದಿನ ನಮ್ಮ ಮಡಿಕೇರಿ ವಿಧಾನಸಭಾ ಶಾಸಕರಾದ ಮಂತೇಗೌಡರವರು 2 ವರ್ಷ ಅವರ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದಾರೆ. ಇನ್ನು 25 ವರ್ಷ ಅವರೇ ಈ ಒಂದು ಮಡಿಕೇರಿ ಕ್ಷೇತ್ರದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಜನರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇನ್ನು ಮುಂದೆ ಕೂಡ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಕಳೆದ 25 ವರ್ಷದಲ್ಲಿ ಆಗದಂತಹ ಒಂದು ಅಭೂತಪೂರ್ವ ಸಾಧನೆಗಳನ್ನು ಶಾಸಕರವರು ಈ ಒಂದು 2 ವರ್ಷದಲ್ಲಿ ಮಾಡಿದ್ದಾರೆ. ಅದೇ ರೀತಿ ಅನೇಕ ಒಂದು ಬದಲಾವಣೆಯೂ ಕೂಡ ಈ ಒಂದು ಮಡಿಕೇರಿ ಕ್ಷೇತ್ರದಲ್ಲಿ ತಂದಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಯೂತ್ ಕಾಂಗ್ರೆಸ್ ಕೊಡಗು ಡಿಸ್ಟಿಕ್ ವತಿಯಿಂದ. ಧನ್ಯವಾದಗಳು. ನಮಸ್ಕಾರ. ಸೋಮವಾರಪೇಟೆ ಬ್ಲಾಕ್ ಅಧ್ಯಕ್ಷ ಕಿರಣ್ ಆಗಿ ಮಾತಾಡ್ತಾ ಇದ್ದೀನಿ. ಶಾಸಕರು ಮಂತರ್ಗೌಡರವರು 2 ವರ್ಷ ಅವಧಿನ ಅಧಿಕಾರ ಮುಗಿಸಿದ್ದಾರೆ. 2 ವರ್ಷದಲ್ಲಿ ಕೆಲಸ ಏನು ಮಾಡ್ಬೋದು ಅಂತ ಹೇಳಿ ಜನತೆಗೆ ಈಗಾಗಲೇ ಅವ್ರ ಕೆಲಸದ ಮೂಲಕ ಅವರು ಉತ್ತರ ಕೊಟ್ಟಿದ್ದಾರೆ. ಯಾರೇ ಏನೇ ಟೀಕೆ ಮಾಡಿದ್ರು ಅವ್ರ ಅಭಿವೃದ್ಧಿ, ಅವರ ಕೆಲಸದ ಪರವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಡಿಕೇರಿ ಕ್ಷೇತ್ರ ಜನತೆ ನೋಡಿದ್ದಾರೆ. ಹಾಗಾಗಿ ಅವ್ರಿಗೆ ಶುಭ ಕೋರ್ತೀವಿ. ಮುಂದಿನ ಅವಧಿಲೂ ಇದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಲಿ ಅಂತೇಳಿ ವಿಶ್ವಾಸ ಮಾಡ್ತೀವಿ. ಇದೊಂದು ಖುಷಿ ದಿನ. ಯಾಕೆಂದರೆ 25 ವರ್ಷ ಇಲ್ಲಿ ಬಿ ಜೆ ಪಿಯವರೇ ಶಾಸಕರಾಗಿದ್ದ ದಿನ ಇವತ್ತು ಇಲ್ಲಿವರೆಗೂ. ಬಟ್ ಈ 2 ವರ್ಷದಿಂದ ನಾವಿದ್ದೀವಿ. ಈ ಒಂದು ದಿನ ಭಾಳ ಅವಿಸ್ಮರಣೀಯ ದಿನ ನಮಗೆ. ಯಾಕೆಂದರೆ ಈ ದಿನ ನಾವು ಯಾವತ್ತೂ ಮರೆಯೋಂಗೇ ಇಲ್ಲ. ಇದೊಂದು ಇತಿಹಾಸ ಪುಟಗಳಲ್ಲಿ ಒಂದು ಸೇರ್ಕೊಂಡಿರೋಂಥ ದಿನ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ನಮ್ಮ ಶಾಸಕರು ಎಲ್ಲ ರೀತಿಲೂ ಹಾಸ್ಪಿಟ್ಲ್ ಇರ್ಬೋದು, ಇಲ್ಲ ಅಭಿವೃದ್ಧಿ ವೆಚ್ಚ ಇರ್ಬೋದು, ರೋಡು ರಸ್ತೆ ಅಂತ ಇರ್ಬೋದು, ಕರೆಂಟ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದಕ್ಕೂ ತಾವೇ ಖುದ್ದಾಗಿ ನಿಂತು ನೋಡಿ ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಅಭಿಮಾನಿ ಬಳಗ ಅವ್ರಿಗೆ ಯಾವತ್ತೂ ಸಾಥ್ ಕೊಟ್ಟೇ ಕೊಡುತ್ತೆ. ಹಿಡ್ಕೊಳ್ಳ. ಈ ದಿನ ತಮಗೆಲ್ಲ ತಿಳಿದಿರುವಂತೆ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಡಾಕ್ಟರ್ ಮಂತೇಗೌಡರವರು ಶಾಸಕರಾಗಿ ಯಶಸ್ವಿಯಾಗಿ 2 ವರ್ಷವನ್ನು ಪೂರೈಸಿ 3ನೇ ವರ್ಷದತ್ತ ದಾಪುಗಾಲಿಡ್ತಿದ್ದಾರೆ. ಇದು ಎಲ್ರಿಗೂ ನಮ್ಮ ಕ್ಷೇತ್ರದಲ್ಲೇ ಒಂದು ಹಬ್ಬದ ವಾತಾವರಣ ಇದ್ದರೂ ಇದೊಂದು ಜವಾಬ್ದಾರಿಯುತ ದಿನ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆಂತೇಳಿದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡುವಂಥ ಒಂದು ಜವಾಬ್ದಾರಿಯನ್ನು ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಡಾಕ್ಟರ್ ಮಂತೇಗೌಡರವರು ಆಲೋಚನೆ ಇದೆ, ಮಾಡ್ತಾಯಿದ್ದಾರೆ. ಈ ದಿಕ್ಕಿನಲ್ಲಿ ಅವರು ಸಾಗ್ತಾ ಇದ್ದಾರೆ. ನಾವು ಎಲ್ಲೂ ಮೈಮರ್ತಿಲ್ಲ. ಜನರ ಆಶೋತ್ತರಗಳನ್ನು ಈಡೇರಿಸ್ತಾ ಇದ್ದೇವೆ. ಜನರ ಭಾವನೆಗಳಿಗೆ ತಕ್ಕಂತೆ ಸ್ಪಂದನೆ ಮಾಡ್ತಾ ಇದ್ದೇವೆ. ಹಗಲಾಗಲಿ ರಾತ್ರಿ ಆಗಲಿ ಯಾವುದೇ ಸಂದರ್ಭದಲ್ಲಿಯೂ ಜನರ ಸ್ಪಂದನೆ ಮಾಡುವಂಥ ಕಾರ್ಯದಲ್ಲಿ ನಮ್ಮ ಶಾಸಕರು ತೊಡಗಿದ್ದಾರೆ. ಹಾಗೆ ತಾವೆಲ್ಲ ನೋಡ್ತಾ ಇರುವಂತೆಯೇ ಈ ಒಂದು ಕ್ಷೇತ್ರಕ್ಕೆ ರಾಜ್ಯದೇ ತಿರುಗಿ ನೋಡುವಂತಹ ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಆಗ್ತಾಯಿದೆ. ಎಲ್ಲ ಪ್ರಥಮವಾಗಿಯೇ ನಡೀತಾ ಇದೆ ಈ ನಮ್ಮ ಒಂದು ಕ್ಷೇತ್ರದಲ್ಲಿ. ಕರ್ನಾಟಕದಲ್ಲಿ ಪ್ರಥಮವಾಗಿ ಒಂದು ಸೇತುವೆ ನಮ್ಮ ಕ್ಷೇತ್ರದಲ್ಲಿ ಆಗಿರುವಂಥ ನಮಗೊಂದು ತುಂಬ ಹೆಮ್ಮೆಯ ವಿಷಯ. ಹಾಗೆ ಈ ಒಂದು ರಾಜ್ಯ ಹೆದ್ದಾರಿ ಆಗಿರ್ಬೋದು, ಸೇತುವೆಗಳಾಗಿರ್ಬೋದು, ಹಳ್ಳಿಗಳಲ್ಲಿ ರಸ್ತೆಗಳಾಗಿರ್ಬೋದು, ನಮ್ಮ ಆಸ್ಪತ್ರೆಗಳ ಮೇಲ್ದರ್ಜೆ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಹೃದಯ ಮುಂತಾದ ಹಲವಾರು ನೂತನ ಯೋಜನೆಗಳನ್ನು ನಮ್ಮ ಶಾಸಕರು ಈ ಒಂದು ಕ್ಷೇತ್ರಕ್ಕೆ ನೀಡುತ್ತಾ ಮಾದರಿ ಶಾಸಕರಾಗಿ ರಾಜ್ಯದಲ್ಲಿ ಹೊರಹೊಮ್ಮಿದ್ದಾರೆ. ಅದೇ ನಮಗೆ ಒಂದು ಸಂತೋಷದ ವಿಷಯ. ಕಳೆದ 25 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಏನು ಅಭಿವೃದ್ಧಿ, ಏನು ಯಾವ ವಿಚಾರಕ್ಕೆ ಹೋಗ್ತಾ ಇದೆ. ನಮ್ಮ ಸೋಮವಾರಪೇಟೆ ತಾಲೂಕು ಮಡಿಕೇರಿ ಕ್ಷೇತ್ರ ಎಲ್ಲಿ ಹೋಗ್ತಾ ಇದೆ ಅಂತಿರೋ ವಿಚಾರವನ್ನು ನಾನು ಹೇಳಬೇಕಾಗಿಲ್ಲ. ಬಟ್ ನಮ್ಮ ಸ್ನೇಹಿತರು ನಮ್ಮೆಲ್ಲರ ಆಯಿತಾ ಈಸ್ ಒನ್ ಅಮಾಂಗ್ ಅಸ್ ಅನ್ಬೋದು. ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಆಗಿದ್ದಾರೆ ನಮ್ಮ ಡಾಕ್ಟರ್ ಮಂತರ್ಗೌಡರು. ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ತಂದೆಯವರ ಪರಿಚಯ ಮುಖಾಂತರ ಇರೋದು, ಅವ್ರ ಮುಖಾಂತರ ಮಗನ ಪರಿಚಯ ಆಯಿತು. ಮಗನ ಪರಿಚಯದಲ್ಲಿ ಚುನಾವಣೆ ಮಧ್ಯದಲ್ಲಿ ನಮಗೆ ಗೊತ್ತಾಯಿತು ಈ ಥರ ವಿಚಾರ ಇದೆ, ಅವರು ಈ ಥರ ಸ್ಪಂದಿಸ್ತಾ ಇದ್ದಾರೆ ಅಂತ. ಅದೇ ಮುಖಾಂತರ ನಮ್ಮ ಮಧು ಬಂಗಾರಪ್ಪನವ್ರ ಮುಖಾಂತರ ನಾನು ಸಮಾಜವಾದಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ. ಅಲ್ಲಿಂದ ಮಧು ಬಂಗಾರಪ್ಪನವ್ರ ಮುಖಾಂತರ ನಾನು ಇದಕ್ಕೆ ಕಾಂಗ್ರೆಸ್ ಸೇರ್ಪಡೆಗೊಂಡೆ. ಕಾರಣ ಇಷ್ಟೇ ಇದ್ದು, ನಮ್ಮಲ್ಲಿ 2 ಕ್ಷೇತ್ರದಲ್ಲಿ ಬಿ ಜೆ ಪಿಯವ್ರನ್ನ ಒಂದು ವಿರಾಮಗೊಳಿಸೋ ಒಂದು ಕಾರ್ಯಕ್ರಮ ಇತ್ತು, ಒಂದು ಕೆಲಸ ಇತ್ತು. ಅದಕ್ಕೆ
ಎಲ್ಲರನ್ನ ಎಷ್ಟು ಕಷ್ಟಪಟ್ಟು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅದರಲ್ಲೂ ಸ್ಪೆಷಲಿ ನಮ್ಮ ಯೂತ್ ವಿಂಗ್ ಅವರು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ಈಗ MLA ಡಾಕ್ಟರ್ ಮಂತ್ರಗೌಡರ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಅವರಂತೂ ಒಂಥರ ಸ್ಫೂರ್ತಿ ನಮಗೆಲ್ಲರೂ ಕೂಡ. ಅರೆ ಯಾರು ಈ ಥರನೂ ಕೆಲಸ ಮಾಡಬಹುದು ಎಂಬ ವಿಚಾರದಲ್ಲಿ ಡೈಲಿ ಬೆಳಗಿಂದ ರಾತ್ರಿ ಗಂಟ ಜನರ ವಿಚಾರ, ಜನರದ್ದು ಕಾರ್ಯಕ್ರಮದಲ್ಲೇ ತೊಡ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಮಧ್ಯದಲ್ಲಿ ವಿಧಾನಸೌಧ ಕಾರ್ಯಕ್ರಮದ ಕರೆಕ್ಟಾಗಿ ಅಟೆಂಡ್ ಆಗ್ತಾ ಇದ್ದಾರೆ. ಎಲ್ಲ ವಿಚಾರದಲ್ಲೂ ನಮ್ಮ ಸ್ನೇಹಿತರಿಗೆ ಹೇಳಿದಾಗ, ನಮ್ಮ ಯೂತಿನ ಸ್ನೇಹಿತರು ಹೇಳಿದಾಗೆ ಹಾಸ್ಪಿಟ್ಲ್ ಇರ್ಬೋದು, ರೋಡ್ ಇರ್ಬೋದು, ಜನರ ಸಮಸ್ಯೆಗಳಿರ್ಬೋದು, ಇದನ್ನೆಲ್ಲ ಸ್ಪಂದಿಸಿ ಕೇಳುವಂಥ ನಮ್ಮ ಸ್ವಂತ MLA ಇವತ್ತು ನಮಗೆ ಸಿಕ್ಕಿರೋದು ನಮ್ಮ ಮಡಿಕೇರಿ ಕ್ಷೇತ್ರಕ್ಕೆ ನಮ್ಮೆಲ್ಲರ ಭಾಗ್ಯ ಅನ್ಬೋದು. ಜಾತಿ ಮತ ಭೇದ ಯಾವುದೂ ಇಲ್ಲದೆ ಅವರು ನಮ್ಮವರು ಎಂಬ ಒಂದು ಭಾವನೆಯಲ್ಲಿ ನಾವು ಭಾಳ ಸಂತೋಷ ಪಡ್ತೀವಿ. ಅವರೊಟ್ಟಿಗೆ ನಾವು ಕಡ್ಡಾಯವಾಗಿ ಇದ್ದೇ ಇರ್ತೀವಿ ಎಂಬ ವಿಚಾರದಲ್ಲಿ ನಮ್ಮ ಯುವಕರು ಕೂಡ ಎಲ್ಲರೂ ಕೂಡ ಇದ್ದಾರೆ. ನಮಗೆಲ್ಲ ಅವರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಒಂದು ಹುರುಪು, ಸಂತೋಷ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಇವತ್ತು ನಾನು ಬಂದ ತಕ್ಷಣ ನಮಗೆ ನಮ್ಮ ಹಳೇ ಸ್ನೇಹಿತರುಗಳೆಲ್ಲರೂ ಸಿಕ್ಬಿಟ್ರು. ಇಲ್ಲಿ ಹಳೇ ದಳದಲ್ಲಿ, ಕಾಂಗ್ರೆಸ್ಸಲ್ಲಿ ಎಲ್ಲ ಇದ್ದಾರೆ, ಎಲ್ಲರೂ ಸಿಕ್ಕಿದ್ರು. ಎಲ್ಲ ನಾವೀಗ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟಿದ್ದೀವಿ. ಹಳಬರ ಸ್ನೇಹಿತರ ನಮ್ಮ ಸ್ನೇಹಾಚಾರವನ್ನು ಬೆಳೆಸಲಿಕ್ಕೆ ಇವತ್ತೊಂದು ಒಳ್ಳೆಯ ಒಂದು ಅವಕಾಶವನ್ನು ನಮ್ಮ MLA ಅವರು ಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಆ ಕಾವೇರಿ ಮಾತೆಯ ಆಶೀರ್ವಾದವನ್ನು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಸ್ಸು ಕೊಡಲಿ, ಇನ್ನಷ್ಟು ಅವರಿಗೆ ಒಳ್ಳೆಯ ಕೆಲಸವನ್ನು ನಮ್ಮ ಮಡಿಕೇರಿ ಕ್ಷೇತ್ರಕ್ಕೆ ಮಾಡಲಿಕ್ಕಿರುವಂಥ ಶಕ್ತಿಯ ಪರಮಾತ್ಮ ಕೊಡಲಿ ಅಂತೇಳಿ ನಾನು ಭಾವಿಸಿ ನನ್ನ ಮಾತುಗಳನ್ನ ಕೊನೆಗೊಳಿಸ್ತೀನಿ. ಈಗ ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತಂದರೆ ಅವರು ಕೊಟ್ಟಂಥ ಕೊಡುಗೆಗಳು ಇವತ್ತು ನಮಗೆ ಎಲ್ಲ ಕರ್ನಾಟಕದಾದ್ಯಂತ ಜನಪ್ರಿಯ ಆಗಿದ್ದಾರೆ. ಹಾಗೆ ಅವ್ರಿಗೆ ಫಸ್ಟ್ ಮೇಲೆ ಅಭಿನಂದನೆ ಸಲ್ಲಿಸ್ತಾ, ಈಗ 2 ವರ್ಷ ನಮ್ಮ ಶಾಸಕರು ಮಂತ್ರಗೌಡರು ಏನು ಬಂದಂಥ ಸಂದರ್ಭದಲ್ಲಿ ಇವತ್ತು 1700 ಕೋಟಿಗಿಂತ ಮಿಗಿಲಾಗಿ 2 ವರ್ಷದಲ್ಲಿ ನಮಗೆ ಅಧಿಕ ಹಣವನ್ನು ತಂದು ಜನಪ್ರಿಯರಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು 3 ವರ್ಷ ಸಹ ಇದೇ ರೀತಿ ಜನಪ್ರಿಯತೆಯನ್ನು ಗಳಿಸಿ ಅವರು ಮುಂದಿನ ದಿನಗಳು ಸಹ ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಹರಿಸ್ತಾರೆ. ಮತ್ತು ಮುಂದಿನ ದಿನಗಳು ಸಹ ಅವರನ್ನು ನಾವು ಮಂತ್ರಿಗಳಾಗಿ ಒಂದು ಆಗಬೇಕು ಅಂತೇಳಿ ಆ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದನ್ನು ದೇವರು ಪಾಲಿಸ್ತಾನೆ. ಹಾಗೆಯೇ ಇವತ್ತು ಸ್ವಾಮೀಜಿಗಳ ಕಾರ್ಯಕ್ರಮ ಬಂದಿದ್ವಿ. ಆ ಸ್ವಾಮೀಜಿ ಬಂದ ತಕ್ಷಣ ನಮಗೆ ಇವತ್ತು ಮಳೆ ಬಂದು ಒಂದು ಶುಭ ಸಂಕೇತವಾಗಿದೆ. ಹಾಗೆ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಜನಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ.